ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಶಾ. ಐ ಆಮ್ ಎ ವ್ಲಾಗರ್ ಫ್ರಮ್ ಬ್ಯೂಟಿಫುಲ್ ಮಲ್ನಾಡ್ ವಿಲೇಜ್. ನನ್ನ ಚಾನಲ್ನ ಮೂಲಕ ನಮ್ಮ ಹಳ್ಳಿಯ ಸರಳ ಜೀವನ ಶೈಲಿ, ಇಲ್ಲಿಯ ಊಟ, ಉಡುಗೆ, ಸಂಪ್ರದಾಯ, ಹಬ್ಬಗಳು ಹಾಗೂ ಇಲ್ಲಿನ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನಲ್ಲಿ ಈ ಕೆಲಸದ ಧಾವಂತದಲ್ಲಿ ಕಣ್ಮರೆ ಆಗ್ತಾ ಇರುವಂತಹ ಹಣ್ಗಡ್ಬಿನ ಹಬ್ಬದ ಬಗ್ಗೆ ಹೇಳ್ತಾ ಇದ್ದೀನಿ. ಹಣ್ಗಡ್ಬಿನ ಹಬ್ಬ ಅಂತಂದರೆ ಹಲಸಿನ ಹಣ್ಣಿನ ಕಡುಬಿನ ಹಬ್ಬ ಅಂತ. ಹೌದು, ನಮ್ಮ ಮಲೆನಾಡಿನ ನಾಮದಾರಿ ಸಮುದಾಯದಲ್ಲಿ ಇಂದಿಗೂ ಕೂಡ ಈ ಹಲಸಿನ ಹಣ್ಣಿನ ಹಬ್ಬ ರೂಢಿಯಲ್ಲಿದೆ. ಯಾಕೆ ಈ ಹಣ್ಣಿನ ಹಬ್ಬವನ್ನು ಮಾಡ್ತಾರೆ ಅಂತಂದರೆ, ನಮ್ಮ ಮಲೆನಾಡಿನಲ್ಲಿ ಕೆಲವೊಂದು ಮನೆತನದಲ್ಲಿ, ಅಂದರೆ ಇದು ಎಲ್ಲ ನಾಮದಾರಿ ಸಮುದಾಯದಲ್ಲಿಯೂ ರೂಢಿಯಲ್ಲಿದೆ ಅಂತಲ್ಲ, ಕೆಲವೊಂದು ಮನೆತನದಲ್ಲಿ ಏನು ಅಂತಂದರೆ ಯುಗಾದಿಯ ನಂತರ ಮಳೆಗಾಲದ ಅಂದರೆ ಆರಿದ್ರ ಮಳೆಯಲ್ಲಿ ಈ ಹಬ್ಬವನ್ನು ಮಾಡೋಕ್ಕಿಂತ ಮುಂಚೆ ಹಲಸಿನ ಹಣ್ಣಿಯನ್ನು ಅಕ್ಕಿಯಲ್ಲಿ ಸೇರಿಸಿ ತಿನ್ನೋ ಹಾಗಿಲ್ಲ. ಅಂದರೆ ಹಲಸಿನ ಹಣ್ಣು, ಬೆಲ್ಲ, ಅಕ್ಕಿ ಸೇರಿಸಿ ಕಡುಬನ್ನು ಅಥವಾ ಸಿಹಿ ಪದಾರ್ಥಗಳನ್ನ ಮಾಡಿ ಹಾಗೆ ತಿನ್ನೋ ಹಾಗಿಲ್ಲ. ಅದ್ರ ಜೊತೆಗೆ ಹಲಸಿನಕಾಯಿ ಚಿಪ್ಸು ಅಥವಾ ಹಪ್ಪಳವನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಹಾಗಿಲ್ಲ. ಯುಗಾದಿಯ ನಂತರ ಆರಿದ್ರ ಮಳೆಯಲ್ಲಿ ಬರುವಂತಹ ಹಲಸಿನ ಹಣ್ಣಿನ ಹಬ್ಬವನ್ನು ಮಾಡೋಕ್ಕಿಂತ ಮುಂಚೆ. ಅದಕ್ಕೋಸ್ಕರ ಆ ರೂಲ್ಸನ್ನು ಬ್ರೇಕ್ ಮಾಡೋಕ್ಕೋಸ್ಕರ ಅಂತಲ್ಲ, ಬಟ್ ಒಂದು ಸಂಪ್ರದಾಯದ ಪ್ರಕಾರ ಆರಿದ್ರ ಮಳೆಯಲ್ಲಿ ಈ ಹಬ್ಬವನ್ನು ಮಾಡಲಾಗತ್ತೆ. ಅಂತಂದರೆ ಹಲಸಿನ ಹಣ್ಣಿನ ಕಡುಬನ್ನು ತಯಾರಿಸಿ ಮನೆಯಲ್ಲಿ ಒಂದು ಗ್ರಾಮ ದೇವತೆಯನ್ನು ಕಳಶವನ್ನು ತುಂಬಿಟ್ಟು ಅದಕ್ಕೆ ನೈವೇದ್ಯವಾಗಿಟ್ಟು ಪೂಜೆ ಎಲ್ಲ ಆದ ನಂತರ, ಅಂದರೆ ನಮ್ಮ ಮಲೆನಾಡಿನಲ್ಲಿ ಪ್ರತಿಯೊಂದು ಮನೆತನಕ್ಕೂ ಒಂದೊಂದು ದೇವರುಗಳಿರ್ತಾರೆ. ಫಾರ್ ಎಕ್ಸಾಂಪಲ್ ಬೀರಪ್ಪ ಇರ್ಬೋದು, ವೀರಭದ್ರೇಶ್ವರ ಇರ್ಬೋದು, ಮೈಲಮ್ಮ ಇರ್ಬೋದು, ಇನ್ನಿತರ ಬೇರೆ ಬೇರೆ ಹೆಸರಿನ ದೇವರುಗಳನ್ನು ಮನೆ ದೇವರಾಗಿ ಮಾಡಿಟ್ಕೊಂಡಿರ್ತಾರೆ. ಆ ಮನೆ ದೇವರು ಅಥವಾ ಆ ಒಂದು ದೇವಸ್ಥಾನದ ಕಮಿಟಿಯವರು ಒಂದು ಹಬ್ಬವನ್ನು ಫಿಕ್ಸ್ ಮಾಡ್ತಾರೆ. ಯಾರಿದ್ರ ಮಳೆಯಲ್ಲಿ ಮಂಗಳವಾರ ಇರ್ಬೋದು, ಗುರುವಾರ ಇರ್ಬೋದು, ರವಿವಾರ ಇರ್ಬೋದು. ನಮ್ಮ ಸಿದ್ದಾಪುರದ ವಿವಿಧ ಹಳ್ಳಿಗಳಲ್ಲಿ ವಿವಿಧ ದಿನ ಅಥವಾ ವಿವಿಧ ಬೇರೆ ಬೇರೆ ಹಳ್ಳಿಗಳಲ್ಲಿ ಬೇರೆ ಬೇರೆ ದಿನ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಕೆಲವೊಂದು ಭಾಗದಲ್ಲಿ ಮಂಗಳವಾರ ಹಬ್ಬ ಮಾಡಿದ್ರೆ ಇನ್ನೊಂದು ಭಾಗದಲ್ಲಿ ಬುಧವಾರ, ಗುರುವಾರ ಅಥವಾ ರವಿವಾರ ಹಬ್ಬಗಳನ್ನ ಮಾಡಲಾಗುತ್ತೆ. ಆ ದೇವಸ್ಥಾನದ ಕಮಿಟಿಯವರು ಒಂದು ದಿನವನ್ನು ಫಿಕ್ಸ್ ಮಾಡ್ತಾರೆ. ಆ ಒಂದು ಮನೆತನದ ದೇವರುಗಳಿಗೆ ಸೇರಿದಂಥ ಎಲ್ಲ ಮನೆತನಗಳಿಗೂ ಡೇಟನ್ನು ಫಿಕ್ಸ್ ಮಾಡಿ ಇವತ್ತು ನಿಮ್ಮ ಮನೆ ದೇವರ ಹಬ್ಬ ಇದೆ ಅಂತ ಹೇಳ್ತಾರೆ. ಆವತ್ತಿನ ದಿನ ಎಲ್ಲರೂ ಕೂಡ ಶುಭ್ರವಾಗಿ ಮನೆಯನ್ನೆಲ್ಲ ಗುಡಿಸಿ ಸಾರಿಸಿ ರಂಗೋಲಿಯನ್ನು ಹಾಕಿ ಬೆಳಿಗ್ಗೆ ವೆಜ್ಜನ್ನು, ಅದರಲ್ಲೂ ವಿಶೇಷವಾಗಿ ಅವಲಕ್ಕಿ, ಉಪ್ಪಿಟ್ಟು ಈ ರೀತಿ ಆಹಾರವನ್ನು ಸೇವಿಸಿ ದೇವರಿಗೆ ಹಣ್ಣು ಕಾಯಿಗಳನ್ನ ಮಾಡಿ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿ ಮನೆಯಲ್ಲೇ ಇಟ್ಟಂತಹ ಈಗ ಗ್ರಾಮ ದೇವರ ಒಂದು ಕಳಶಕ್ಕೆ ಹಲಸಿನ ಹಣ್ಣಿನ ಕಡುಬನ್ನು ನೈವೇದ್ಯವಾಗಿಟ್ಟು ಅವುಗಳನ್ನ ಸೇವಿಸುವವರೆಗೂ ಕೂಡ ಊಟ ಮಾಡುವಾಗಿಲ್ಲ. ಈ ರೀತಿ ಪದ್ಧತಿ ಇನ್ನೂ ಕೂಡ ನಮ್ಮ ಮಲೆನಾಡಿನಲ್ಲೇ ಇದೆ. ಅದೇ ರೀತಿ ಈ ರೀತಿ ಹಲಸಿನ ಹಣ್ಣನ್ನು ಕಡುಬನ್ನು ಮಾಡಿ ಊರಿನ ಏನು ಗ್ರಾಮದಲ್ಲಿರುವಂತಹ ದೇವರುಗಳಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಕಡುಬನ್ನು ಮಾಡಲಾಗತ್ತೆ. ಕಡುಬನ್ನು ಸಿಂಪಲ್ಲಾಗಿ ಅನೇಕ ವಿಧಾನಗಳಲ್ಲಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ಈ ರೀತಿ ಅಕ್ಕಿಯನ್ನು ಫಸ್ಟೇ ತೊಳೆದಿಟ್ಕೊಂಡು ಅದನ್ನು ನೀಟಾಗಿ ಹುರಿದು ಪುಡಿ ಮಾಡಿ ಮಿಕ್ಸಿಯಲ್ಲೇ ರುಬ್ಬಿದ್ವಿ. ಮೊದಲೆಲ್ಲ ಕಲ್ಲಲ್ಲಿ ಬೀಸ್ತಾಯಿದ್ರು. ಆ ರೀತಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಮೇಲ್ಗಡೆ ಇರುವಂಥ ಸಣ್ಣ ಪುಡಿಗಳನ್ನೆಲ್ಲ ತೆಗೆದು ಅವುಗಳಿಗೆ ಹಲಸಿನ ಹಣ್ಣಿನ ಪೇಸ್ಟು ಮತ್ತು ಬೆಲ್ಲವನ್ನು ಸೇರಿಸಿ ಕಾಯಿ ಮತ್ತು ನೆನೆಸಿದಂಥ ಶೇಂಗಾ ಬೀಜವನ್ನು ಹಾಕಿ ಈ ರೀತಿ ಕೊಟ್ಟೆಯಲ್ಲಿ ಮಾಡಿ ಕೊಟ್ಟೆ ಕಡುಬನ್ನೇ ಮಾಡಲಾಗತ್ತೆ. ಅಂದರೆ ಇದ್ರ ಹೆಸರೇ ಹಣ್ಗಡ್ಬಿನ ಹಬ್ಬ ಆಗಿರೋದ್ರಿಂದ ಹಲಸಿನ ಹಣ್ಣಿನ ಕಡುಬನ್ನೇ ಮಾಡಲಾಗತ್ತೆ. ಈಗ ಏನಾದರೂ ತುಂಬ ಬ್ಯುಸಿ ಇತ್ತು ಅಥವಾ ಒಂದೇ ದಿನ ಏನಾಗುತ್ತೆ ಅಂದರೆ ಮನೆ ದೇವರ ಹಲಸಿನ ಹಣ್ಣಿನ ಹಬ್ಬ ಮತ್ತು ಆರಿದ್ರ ಮಳೆ ಹಬ್ಬ, ನಾನ್ ವೆಜ್ ಮಾಡುವಂಥ ಹಬ್ಬ ಒಂದೇ ದಿನ ಬಂದಾಗ ತುಂಬ ಬ್ಯುಸಿ ಆಗುತ್ತೆ. ಆ ಟೈಮಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡೋಕ್ಕಾಗಿಲ್ಲ ಅಂತಂದರೆ ಹಲಸಿನ ಹಣ್ಣಿನ ಕಜ್ಜಾಯವನ್ನು ಮಾಡಲಾಗುತ್ತೆ. ಒಟ್ಟಿನಲ್ಲಿ ಈ ಹಬ್ಬವನ್ನು ಫಿಕ್ಸ್ ಮಾಡಿದ ದಿನ ಹಲಸಿನ ಹಣ್ಣು, ಬೆಲ್ಲ ಹಾಗೂ ಅಕ್ಕಿಯನ್ನು ಸೇರಿಸಿ ಒಂದು ಪದಾರ್ಥವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಡಲೇಬೇಕು. ಇದಾದಮೇಲೆ ನಾವೆಲ್ಲರೂ ಕೂಡ ಹಲಸಿನ ಹಣ್ಣಿನ ಪದಾರ್ಥಗಳನ್ನ ಅಕ್ಕಿ, ಬೆಲ್ಲದ ಜೊತೆಗೆ ಸೇರಿಸ್ಕೊಂಡು ತಿನ್ಬೋದು ಅನ್ನೋ ಕಾರಣಕ್ಕೆ. ಮತ್ತು ಅವತ್ತಿನ ದಿನ ಮನೆ ದೇವರಿಗೆ ಹೋಗಿ ಅಲ್ಲಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಅಲ್ಲೂ ಕೂಡ ಈಗ ಉದಾಹರಣೆಗೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆದಾಗ ಈಗ ಅದೇ ಒಂದು ಸಮೀಪದ ಈಗ ಊರಲ್ಲೇ ಆ ದೇವರು ಇರೋದಿಲ್ಲ, ಪಕ್ಕದ ಹಳ್ಳಿಗಳಲ್ಲಿ ಆ ದೇವರು ಇರ್ತಾರೆ. ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದಾಗ
ಅಲ್ಲೂ ಕೂಡ ದೇವಸ್ಥಾನದಲ್ಲೇ ಅಲ್ಲಿಯೇ ಬೀಸೋ ಕಲ್ಲಲ್ಲಿ ಅಕ್ಕಿಯನ್ನು ಬೀಸಿ ಹಲಸಿನ ಹಣ್ಣು ಮತ್ತು ಬೆಲ್ಲವನ್ನು ಹಾಕಿ ಅಲ್ಲೇ ಈ ರೀತಿ ಕಡುಬುಗಳನ್ನು ತಯಾರು ಮಾಡಿಕೊಂಡು ಅಲ್ಲಿ ವೀರಭದ್ರೇಶ್ವರ ಅಥವಾ ಇನ್ನಿತರ ಯಾವ ದೇವರಿದೆ ಆ ದೇವರ ಸನ್ನಿಧಿಯಲ್ಲಿ ಅದನ್ನು ನೈವೇದ್ಯವಾಗಿ ಇಟ್ಟು ಅದೇ ಪ್ರಸಾದವನ್ನು ಎಲ್ಲರಿಗೂ ಹಂಚಿ ಮನೆಗೆ ಕಳಿಸ್ಕೊಡ್ಲಾಗತ್ತೆ. ನಂತರ ಅಲ್ಲಿಂದ ಬಂದ ನಂತರ ಆ ಒಂದು ನೈವೇದ್ಯವನ್ನು ನಾವು ಮನೆ ದೇವರಿಗೆಲ್ಲ ಇಟ್ಟು ಅಥವಾ ಇಡಿಕ್ಲು ಅಂತ ಮಾಡ್ಕೊಂಡಿರ್ತೀವಿ ಅಲ್ಲೆಲ್ಲ ಇಟ್ಟು ಎಲ್ಲರೂ ಕೂಡ ಪೂಜೆಯನ್ನು ಮಾಡಿದ ನಂತರ ಊಟವನ್ನು ಮಾಡ್ತೀವಿ. ಅವತ್ತಿನಿಂದ ನಾವು ಹಲಸಿನ ಹಣ್ಣಿನ ಪದಾರ್ಥಗಳಿಗೆ ಅಕ್ಕಿಯನ್ನು ಮಿಕ್ಸ್ ಮಾಡಿ ತಿನ್ಬೋದು. ಯಾವಾಗ ಯುಗಾದಿಯವರೆಗೆ. ನೆಕ್ಸ್ಟ್ ಯುಗಾದಿ ನಂತರ ಹಲಸಿನ ಹಣ್ಣಿನ ಹಬ್ಬ ಬರೋ ತನಕ ಮತ್ತೆ ನಾವು ಹಲಸಿನ ಹಣ್ಣನ್ನು ಅಕ್ಕಿಗೆ ಮುಡಿಸುವಾಗಿಲ್ಲ. ಆ ರೀತಿ ಒಂದು ಸಂಪ್ರದಾಯ ನಮ್ಮ ಮಲೆನಾಡಿನಲ್ಲಿ ಇನ್ನೂ ರೂಢಿಯಲ್ಲಿದೆ. ಇದಕ್ಕೆ ಹಣ್ಣುಗಡ್ಬಿನ ಹಬ್ಬ ಅಂತ ಹೇಳಲಾಗತ್ತೆ. ಇದು ಎಲ್ಲ ಮನೆಯಲ್ಲೂ ರೂಢಿಯಲ್ಲಿದೆ ಅಂತೇನಲ್ಲ, ಕೆಲವೊಂದು ಮನೆತನದಲ್ಲಿ ಇನ್ನೂ ಕೂಡ ರೂಢಿಯಲ್ಲಿದೆ. ಈ ರೀತಿ ನಾವು ಹಲಸಿನ ಹಣ್ಣಿನ ಕಡುಬನ್ನು ಮಾಡಿದ್ವಿ. ಕಡುಬನ್ನು ಮಾಡೋದು ಹೇಗೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ನಾವಿಲ್ಲಿ ಸಿಂಪಲ್ಲಾಗಿ ಇದನ್ನು ಕಡುಬನ್ನೆಲ್ಲ ನಾವಿಲ್ಲಿ ಬೆಂಕಿ ಒಲೆಗಳಲ್ಲೇ ಮಾಡ್ತೀವಿ, ಯಾಕಂದರೆ ತುಂಬ ಟೈಮ್ ಬೇಕಿದ್ದು ಬೇಯಲಿಕ್ಕೆ. ಈ ರೀತಿ ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡು ಅಡಿಗಡೆ ಸ್ವಲ್ಪ ನೀರನ್ನು ಹಾಕಿ ಅದ್ರ ಮೇಲೆ ಒಂದು ಇರಿಕೆ ಅಥವಾ ಯಾವುದೋ ಒಂದು ಸ್ಟ್ಯಾಂಡನ್ನು ಇಟ್ಟು ಅದ್ರ ಮೇಲೆ ಬಿಳೆ ಹುಲ್ಲನ್ನು ಕೂಡ ಹಾಸ್ತಾರೆ. ಅದ್ರ ಮೇಲೆ ಬಾಳೆ ಎಲೆಗಳನ್ನ ಇಟ್ಟು ಈ ರೀತಿ ಕಡುಬುಗಳನ್ನ ಜೋಡಿಸಿ ನೀರನ್ನು ಹಾಕಿ ಮುಚ್ಚಿ ಉಗಿಯಲ್ಲೇ ಬೇಯಿಸಲಾಗುತ್ತೆ. ಈ ರೀತಿ ಕಡುಬು ನೀಟಾಗಿ ಬೇಯುತ್ತೆ. ಇದೆಲ್ಲ ಬೇಯಿಸ್ಲಿಕ್ಕೆ ಇಟ್ಕೊಂಡು ಎಲ್ಲರೂ ಕೂಡ ಮನೆ ದೇವಸ್ಥಾನಕ್ಕೆ ಹೋಗ್ತಾರೆ, ಅಂದರೆ ಪಕ್ಕದ ಊರಲ್ಲಿ ಅಥವಾ ಇನ್ಯಾವುದೋ ಊರಲ್ಲಿ. ಈಗ ಉದಾಹರಣೆಗೆ ನಮ್ಮ ಹಣ್ಜಿಬೈಲ್ ನಮ್ಮ ಮನೆ ಆದರೆ ನಾವು ಮುಗ್ದೂರಲ್ಲಿರುವಂತಹ ಮೈಲಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತೀವಿ. ನನ್ನ ತವರು ಮನೆ ನಿಡಗೋಡು, ಅಲ್ಲಿ ಅವ್ರ ಗುಪ್ಪಕ್ಕೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ. ಈ ರೀತಿ 4-4:15 ಆಗುತ್ತೆ ಪೂಜೆ ಎಲ್ಲ ಮುಗಿಯೋ ಹೊತ್ತಿಗೆ. ಆವಾಗ ಮನೆಗೆ ಬಂದು ಹಣ್ಣು ಕಾಯಿಗಳನ್ನೆಲ್ಲ ಪ್ರಸಾದ ಎಲ್ಲ ತೊಗೊಂಡು ಹಣ್ಣುಗಡ್ಬಿನ ಹಬ್ಬವನ್ನು ನಮ್ಮ ಹಳ್ಳಿಗಳಲ್ಲಿ ಮಾಡಲಾಗುತ್ತೆ. ಈ ರೀತಿ ನಾವು ಕೂಡ ನಾವು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿಗಳನ್ನು ಪೂಜೆಗಳನ್ನ ಮಾಡಿಸ್ಕೊಂಡು ಬರೋ ಹೊತ್ತಿಗೆ ಕಡುಬೆಲ್ಲ ಬೆಂದಿತ್ತು. ಆ ಕಡುಬನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಇಡಿಕ್ಲಿಗೆ ಇಡ್ಬೋದು, ಅಥವಾ ಇಲ್ಲಿ ದೇವರನ್ನು ಕೆಲವೊಂದು ಮನೆಯಲ್ಲಿ ಈ ರೀತಿ ಮನೆ ದೇವರುಗಳನ್ನು ಕಳಶದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಿಲ್ಲ, ಕೇವಲ ಇಡಿಕ್ಲು ಮುಂದೆನೇ ಇಡ್ತಾರೆ. ನಮ್ಮ ಹಣ್ಜಿಬೈಲಲ್ಲಿ ಈ ರೀತಿ ಸಂಪ್ರದಾಯ ರೂಢಿಯಲ್ಲಿದೆ. ಇದು ನಮ್ಮ ಪಕ್ಕದ ಊರಲ್ಲಿ ಇರುವಂತಹ ನಮ್ಮ ಗ್ರಾಮ ದೇವತೆ. ಈ ಗ್ರಾಮ ದೇವರುಗಳನ್ನು ಪೂಜೆಯನ್ನು ಮಾಡಿಸ್ಕೊಂಡು ನೈವೇದ್ಯ ಎಲ್ಲ ಆದಮೇಲೆ ಅವತ್ತಿನಿಂದ ನಾವು ಹಣ್ಣುಗಡ್ಬನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ನಮ್ಮ ಒಂದು ಸಂಪ್ರದಾಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಅನೇಕ ಮಲೆನಾಡಿನ ಕಣ್ಮರೆಯಾಗುತ್ತಿರುವಂತಹ ಸಂಪ್ರದಾಯ ಹಬ್ಬಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.